ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ವತಿಯಿಂದ ನೀಡಲಾಗಿದ್ದ ಪೊಲೀಸ್ ಚೌಕಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮರ್ ಅವರು ಲೋಕಾರ್ಪಣೆ ಮಾಡಿದರು. ವಾಹನ ದಟ್ಟಣೆ ನಿಯಂತ್ರಿಸಲು ನಗರದ ಹೃದಯ ಭಾಗವಾದ ಹನುಮಂತಪ್ಪ ವೃತ್ತದಲ್ಲಿ ನಿರ್ಮಿಸಲಾಗಿರುವ ಪೊಲೀಸ್ ಚೌಕಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ, ಮದ್ಯಪಾನ ಸೇವನೆ ನಿಷೇಧಿಸಲಾಗಿದೆ. ಜೀವ ತುಂಬ ಅಮೂಲ್ಯವಾಗಿರುವುದು. ಕುಟುಂಬದವರ ಬಗ್ಗೆ ಕಾಳಜಿ ವಹಿಸಿ ಚಾಲನೆ ಮಾಡುವಾಗ ಪೊಲೀಸ್ ಇಲಾಖೆಯ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕೆಂದು ಹೇಳಿದರು. ಪೊಲೀಸ್ ಆಫೀಸರ್ ಆಗಿ ಸುಮಾರು ಟೈಮ್ ನೋಡಿದ್ದೀನಿ, ರೂಲ್ಸ್ ಫಾಲೋ ಮಾಡ್ತಾ ಇದ್ದೀನಿ. ಮತ್ತು ಇದು ಸಣ್ಣ ಸಣ್ಣ ವಿಷಯಕ್ಕೆ ಮತ್ತು ಇದು ಗಾಯ ಆಗಿ ಮತ್ತು ಜೀವನಕ್ಕೆ ಈ ಥರ ಸಮಸ್ಯೆ ಆಗಿ ನಾನು ಇಟ್ಟು ತುಂಬ ಬಿದ್ದಿತ್ತು. ಸೊ ಆ್ಯಸ್ ಯು ನೋ, lane discipline and other traffic rules like ಮೊಬೈಲಲ್ಲಿ ಮಾತಾಡಬಾರ್ದು ಡ್ರೈವ್ ಮಾಡಿದಾಗ. ಸೆಕೆಂಡ್, ಸ್ಪೀಡ್ ಲಿಮಿಟ್ ಸ್ವಲ್ಪ ಫಾಲೋ ಮಾಡಬೇಕು. ನಮ್ಮ ಟ್ರಾಫಿಕ್ ಅವರು ಯಾರ್ಯಾರು ಇರ್ತಾರೆ, ಅವರು ಏನೇನು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ದೇ ಆರ್ ಫಾರ್ ಯುವರ್ ಸೇಫ್ಟಿ ಆಗಿ. ಸೊ ಇದೇ ಫಾಲೋ ಮಾಡಲೇಬೇಕು. ದೆನ್ ಅದರ್ ರೂಲ್ಸ್ ಲೈಕ್ ಯೂಸ್ ದ ಸೀಟ್ ಬೆಲ್ಟ್. ದೆನ್ ಇಫ್ ಯು ಆರ್ ಎ ಟೂ-ವೀಲರ್, ದೆನ್ follow this helmet rule also. This is for your safety only. And one more, don't drink and drive. That is very important. So this is my message, my request. Thank you. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷ ಯೋಗೀಶ್ ಮಾತನಾಡಿ, ಜಿಲ್ಲೆಯ ಎಲ್ಲ ತಾಲೂಕುಗಳ ಕಾಫಿ ಬೆಳೆಗಾರರು ಹಾಗೂ ರೈತರಿಗೆ ಅಗತ್ಯವಿರುವ ಉತ್ತಮ ಪರಿಕರ, ರಸಗೊಬ್ಬರ, ಬಿತ್ತನೆ ಬೀಜ, ಕೀಟನಾಶಕಗಳನ್ನು ಸೂಕ್ತ ಸಮಯಕ್ಕೆ ಸರಬರಾಜು ಮಾಡಲಾಗುವುದು ಎಂದು ಹೇಳಿದರು. ಕೃಷಿ ಪರಿಕರ ಮಾರಾಟಗಾರರು ಜಿಲ್ಲೆಯಲ್ಲಿ ಸುಮಾರು 8 ತಾಲೂಕುಗಳನ್ನು ಒಳಗೊಂಡು ಸಹಸ್ರಾರು ರೈತ ಕುಟುಂಬಕ್ಕೆ ಮತ್ತು ಕಾಫಿ ಬೆಳೆಗಾರರಿಗೆ ಉತ್ತಮ ರೀತಿಯ ಕೃಷಿ ಪರಿಕರ, ರಸಗೊಬ್ಬರ, ಬಿತ್ತನೆ ಬೀಜ ಮತ್ತು ಕೀಟನಾಶಕವನ್ನು ಸುಮಾರು 50 ವರ್ಷಗಳಿಂದ ಕೃಷಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲಾ ಸಂಘ ಸುಮಾರು 2023 ಮೇ ತಿಂಗಳಲ್ಲಿ ಆರಂಭವಾಗಿದ್ದು ಈ ಸಂಘದಿಂದ ಸಾಮಾಜಿಕ ಕಾರ್ಯಕ್ರಮಗಳು ಹಾಗೂ ನಮ್ಮ ದೇಶಕ್ಕೆ ಯಾವ ರೀತಿ ಯೋಧರು ಕಾವಲು ಕಾಯ್ದಿದ್ದಾರೆ ಅವರಿಗೂ ಮತ್ತು ಸ್ಥಳೀಯವಾಗಿ ಪೊಲೀಸ್ ಇಲಾಖೆ ನಮ್ಮ ಕುಟುಂಬಗಳನ್ನು ಯಾವ ರೀತಿ ರಾತ್ರಿ ಹಗಲು ನಮಗೋಸ್ಕರ ದುಡಿದಿದ್ದಾರೆ ಅವರ ಪರವಾಗಿ ನಾವು ಒಂದು ಸಣ್ಣ ಇಲಾಖೆ ನಮ್ಮ ಕೃಷಿ ಸಂಘದಿಂದ ಒಂದು ಸಣ್ಣ ಕಾಣಿಕೆ ಪೊಲೀಸ್ ಚೌಕಿಯನ್ನು ನೀಡಿದ್ದೇವೆ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ಚೌಹಾಣ್ ಮಾತನಾಡಿ, ಕೃಷಿ ಪರಿಕರಗಳ ಮಾರಾಟಗಾರರು ಕೇವಲ ಕೃಷಿ ಪರಿಕರಗಳ ಮಾರಾಟಕ್ಕಷ್ಟೇ ಸೀಮಿತವಾಗದೆ ರೈತರ ಪರವಾಗಿರುವ ಜೊತೆಗೆ ಇತರ ಸಾರ್ವಜನಿಕ ಸೇವೆಗೂ ಆಸಕ್ತಿ ವಹಿಸಿದ್ದಾರೆ ಎಂಬುದಕ್ಕೆ ಈ ಪೊಲೀಸ್ ಚೌಕಿ ಕೊಡುಗೆಯಾಗಿ ನೀಡಿದ್ದಾರೆ ಎಂದು ಶ್ಲಾಘಿಸಿದರು. ಸಂಘದ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ನಡೆದಿರ್ತಕ್ಕಂಥ ಎಲ್ಲ ಪರಿಕರ ಮಾರಾಟಗಾರರೇ, ಕೃಷಿ ಇಲಾಖೆ ವತಿಯಿಂದ ನೀವೆಲ್ಲ ಒಂದು ಸಂಬಂಧನ ಇಟ್ಕೊಂಡಿದ್ರಿ. ಈಗ ಪಬ್ಲಿಕ್ ಜೊತೆ ಸಂಬಂಧ ಇಟ್ಕೊಂಡು ನೀವು ಏನಾದರೂ ಸೊಸೈಟಿ ಕೊಡಬೇಕು ಅನ್ನೋ ದಿಸೆಯಿಂದ ಪೊಲೀಸ್ ಇಲಾಖೆ ಜೊತೆಗೆ ಸಹಕಾರ ನೀಡೋದ್ರ ಮೂಲಕ ಇದೊಂದು ನೂತನ ಅಂತ ಹೇಳಿದ್ರಿ. ನಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿ ನಿಮ್ಮ ಕೃಷಿ ಪರಿಕರ ಮಾರಾಟಗಾರರು ಏನಪ್ಪಾ ಅಂತಂದ್ರೆ ಏನೋ ಒಂಥರ ಹೊರಗಡೆ ಬರೀ ರೈತರಿಗೋಸ್ಕರ ಮಾತ್ರ ಇರೋದಂತ ಇದೆ. ಬಟ್ ಆ ಥರ ಏನೂ ಇಲ್ಲ. ನಮ್ಮ ಪರಿಕರ ಮಾರಾಟಗಾರರು ಬೇರೆ ಬೇರೆ ಕೆಲಸನೂ ಕೂಡ ಸೋಷಿಯಲ್ ಸರ್ವಿಸ್ನ ಮಾಡ್ತಿದ್ದಾರೆ. ಅದನ್ನು ತೋರಿಸಿದ್ದೀರಾ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಚೌಕಿ ಇನಾಗ್ರೇಷನ್ ಆಗಿದೆ. ಇನ್ನು ಮುಂದೆ ಯಾರು ದಾನಿಗಳಿದ್ರೆ ಚೌಕಿಯನ್ನು ಕೊಡಬೇಕು. ದಯವಿಟ್ಟು ಎಲ್ಲರೂ ಕೂಡ ಟ್ರಾಫಿಕ್ ರೂಲ್ಸ್ಗಳನ್ನ ಫಾಲೋ ಮಾಡಿ. ಬೈಕ್ ಓಡಿಸ್ಬೇಕಾದ್ರೆ ಯಾರು ಕೂಡ ಮೊಬೈಲ್ನ ಯೂಸ್ ಮಾಡಬೇಡಿ. ಓವರ್ ಸ್ಪೀಡ್ ಗಾಡಿಗಳನ್ನ ಓಡಿಸ್ಬೇಡಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು. 6 ತಿಂಗಳಿಂದ ಮುಂಚೆನೇ ಪ್ಲಾನಿಂಗ್ ಮಾಡಿದ್ವಿ. ನಮ್ಮ ತಾಲೂಕು ಕಡೆಯಿಂದನೂ ಮತ್ತು ಡಿಸ್ಟ್ರಿಕ್ಟ್ ಇದರಿಂದಲೂ ಕೂಡ ಕಮಿಟಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಡಿಸಿಷನ್ ಮಾಡಿ ಒಂದು ಲೋಕಕ್ಕೋಸ್ಕರ, ಲೋಕದ ಸಾಮಾನ್ಯ ಜನರಿಗೋಸ್ಕರ ಈ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿಬಿಟ್ಟು ಎಲ್ಲ ಪ್ಲಾನಿಂಗ್ ಕಮಿಷನ್ ಮಾಡಿಬಿಟ್ಟು ಇದನ್ನು ಸಕ್ಸಸ್ ಮಾಡಿ ಇವತ್ತು ನಾವು ಕೊಡುಗೆಯನ್ನು ಪೊಲೀಸ್ ಇಲಾಖೆಗೆ ಕೊಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಉದಯ್ ಪೈ, ಟಿ.ಡಿ. ತಿಮ್ಮಯ್ಯ, ಪ್ರಧಾನ ಕಾರ್ಯದರ್ಶಿ ಮನು, ಶ್ರೀಕಾಂತ್ ಶೆಟ್ಟಿ, ನಿರ್ದೇಶಕರಾದ ಪ್ರಹಾಲಿ ಮೋಹನ್, ಲವಕುಮಾರ್, ಶ್ರೀನಿವಾಸ್, ಕೆ.ಪಿ. ಶಿಲ್ಪಾ ಮುಂತಾದವರು ಉಪಸ್ಥಿತರಿದ್ದರು.